ಹಾಯ್ ಗೈಸ್, ವೆಲ್ಕಮ್ ಟು ವೀಲ್ಸ್ ಆ್ಯಂಡ್ ಮೀಲ್ಸ್. ಇವತ್ತು ನಾವೇನು ಅಡುಗೆ ಮಾಡ್ತಿದ್ದೀವಿ ಅಂತ ನಿಮಗೆ ಟೈಟಲೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ. ಸೊ ಎಸ್, ಇದು ನಮ್ಮ ಇನ್ನೊಂದು ಕುಕ್ಕಿಂಗ್ ವಿಡಿಯೋ. ಕುಕ್ಕಿಂಗ್ ಒಂದು ಕಲಾತ್ಮಕ ಕುಸುರಿ. ಅಡುಗೆನ ಕೆಲವು ಪದಾರ್ಥಗಳಿಂದ ಮಾಡ್ತಾರೆ, ಮಾಡಿದವರು ಅದಕ್ಕೊಂದು ಜೀವ ಕೊಡ್ತಾರೆ, ತಿಂದು ಆನಂದಿಸೋರು ಆ ಜೀವಕ್ಕೊಂದು ಅರ್ಥ ಕೊಡ್ತಾರೆ. ಇದು ಯಾವ ಮೂವಿ ಡೈಲಾಗ್ ಅಂತ ನೀವು ಹೇಳಿ, ಮಶ್ರೂಮ್ ಪಲಾವ್ನ ಹೇಗೆ ಮಾಡೋದು ಅಂತ ನಾವು ಹೇಳ್ತೀವಿ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟು 3.5 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸ್ಪೈಸಸ್ನ ಹಾಕ್ಕೊಳ್ಳೋಣ. ಸೊ ಏನೇನು ಸ್ಪೈಸಸ್ ಹಾಕ್ಕೋಬೇಕು ಅಂತಂದರೆ ಕಲ್ಹೂವು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಇಷ್ಟನ್ನು ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈ ಈರುಳ್ಳಿನ ಗೋಲ್ಡನ್ ಫ್ರೈ ಆಗುವವರೆಗೂ ಫ್ರೈ ಮಾಡ್ಕೋತೀನಿ. ಈಗ ಈರುಳ್ಳಿ ಗೋಲ್ಡನ್ ಫ್ರೈ ಆಗಿದೆ. ಈಗ ಒಂದು ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೋನ ಹಾಕ್ಕೊಳ್ಳೋಣ. ಸೊ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಬೇಕು. ಟೊಮೆಟೊ ಮೆತ್ತಗಾಗಬೇಕು ಅಂದರೆ ನಾವು ಒಂಚೂರು ಉಪ್ಪು ಸೇರಿಸ್ಕೋಬೇಕಾಗತ್ತೆ. ಸೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಉಪ್ಪು ಸೇರಿಸ್ಕೋತಿದ್ದೀನಿ. ಸೊ ಟೊಮೆಟೊ ಬೇಗ ಮೆತ್ತಗಾಗತ್ತೆ. ಈಗ ನಾವು ಮಸಾಲೆಗೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ. ಬೆಳ್ಳುಳ್ಳಿ, ಶುಂಠಿ, 5-6 ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ ಸ್ಪೈಸಸ್ ಬೇಕಾಗತ್ತೆ. ಒಂಚೂರು ಚಕ್ಕೆ, ಏಲಕ್ಕಿ, ಅನಾನಸ್ ಮೊಗ್ಗು, ಸೋಂಪು ಇಷ್ಟನ್ನು ಸಣ್ಣ ಜಾರಿಗೆ ಹಾಕಿ ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ರುಬ್ಬಿದ ಮೇಲೆ ಮಿಶ್ರಣ ಹೀಗಿರಬೇಕು. ಈಗ ಈ ಮಸಾಲೆನ ಕುಕ್ಕರ್ಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಮಗೆ ಆ ಮಸಾಲೆ ಫ್ರೈ ಆದಮೇಲೆ ಒಂಚೂರು ಆಯಿಲ್ ಬಿಟ್ಕೊಳ್ಳುತ್ತೆ ಆ್ಯಂಡ್ ನಮ್ಗೆ ಅರೋಮಾಲು ಗೊತ್ತಾಗುತ್ತೆ, ಓಕೆ ಇದು ಫ್ರೈ ಆಗಿದೆ ಅಂತ. ಅಲ್ಲಿವರೆಗೂ ಸ್ವಲ್ಪ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಮಸಾಲೆ ಎಣ್ಣೆ ಬಿಟ್ಕೋತಾ ಇದೆ. ಈ ಟೈಮಲ್ಲಿ ನಾವು ಒಂದು 1/2 ಕಪ್ ಮೊಸರು ಸೇರಿಸ್ಕೊಳ್ಳೋಣ. ಮಸಾಲೆ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ? ಈಗ ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು, ಒಂಚೂರು ಪುದೀನ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ. ಒಂದು ಫೈನ್ ಮಿಕ್ಸ್ ಕೊಟ್ಟು ಬಾಯ್ಲ್ ಆಗಕ್ಕೆ ಬಿಡ್ತೀನಿ. ಈಗ ಮಸಾಲೆಗೆ ಒಂಚೂರು ಬಿರಿಯಾನಿ ಪೌಡರ್, ಧನಿಯಾ ಪೌಡರ್, ಅರಿಶಿನ ಪೌಡರ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೋತೀನಿ, ತಳ ಅಂಟಬಾರ್ದು ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನೂ.
ನೋಡಿ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ದ್ಯಾಟ್ ಸ್ವಲ್ಪ ಮಸಾಲೆ ನೀರಿದ್ದು ಗಟ್ಟಿಯಾಗಿದೆ. ಅದಕ್ಕೆ ಒಂದು 1/4 ಗ್ಲಾಸಷ್ಟು ನೀರನ್ನ ಹಾಕೋತೀನಿ, ಜಸ್ಟ್ ಬಿಕಾಸ್ ತಳ ಹಿಡಿಬಾರ್ದು ಅಂತ. ಈಗ ನಾನು ಮಶ್ರೂಮ್ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಹಾಗೆ ಫುಲ್ ಇಡ್ಬೋದು, ಇಲ್ಲಾಂದರೆ ನಾನು ಹೇಗೆ 2 ಹೋಳು ಮಾಡ್ಕೊಂಡಿದ್ದೀನೋ ಹಾಗೆ ಮಾಡ್ಕೋಬೋದು. ಮಸಾಲೆಗೆ ನಾನೀಗ ಮಶ್ರೂಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಲ್ ರೈಟ್, ಮಶ್ರೂಮ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದಾಯಿತು. ಈಗ ನಾವು ಮಶ್ರೂಮ್ನ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ರಫಾಗಿ ಮಿಕ್ಸ್ ಮಾಡ್ಕೋಬಾರ್ದು, ಜಸ್ಟ್ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಶ್ರೂಮ್ ಮತ್ತು ಮಸಾಲೆ ಕ್ಲೀನಾಗಿ ಮಿಕ್ಸ್ ಆದರೆ ಆಯಿತು, ಬೈಂಡಿಂಗ್ ಆದರೆ ಆಯಿತು. ಈಗ ಇದನ್ನು ಒಂದು 5 ನಿಮಿಷ ಹಾಗೆ ಬಿಡೋಣ. 5 ನಿಮಿಷ ಆದಮೇಲೆ ಮಶ್ರೂಮ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು. ನೋಡಿ, ಈಗ ಮಶ್ರೂಮ್ ಫುಲ್ ನೀರು ಬಿಟ್ಕೊಂಡಿದೆ. ಈಗ ನಮಗೆ ರೈಟ್ ಟೈಮ್ ನಾವು ಅಕ್ಕಿ ಎಷ್ಟು ತೊಗೊಂಡಿದ್ದೀವೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ. ನಾನಿಲ್ಲಿ 2.25 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋ ಅಕ್ಕಿ ಅಳತೆ ಬಂದು 1.5 ಗ್ಲಾಸ್. ನಾನು ಏನು ಗ್ಲಾಸ್ ತೋರಿಸ್ತಿದ್ದೀನಲ್ಲ ವಿಡಿಯೋದಲ್ಲಿ ಅಷ್ಟೇ ಅಳತೆಯಲ್ಲಿ ನಾನು ಅಕ್ಕಿನ ತೊಗೊಂಡಿರೋದು, ಅಂದರೆ ಆ ಗ್ಲಾಸ್ ಅಳತೆಯಲ್ಲಿ ನಾನು ಅಕ್ಕಿನ ತೊಗೊಂಡಿರೋದು. ಅಕ್ಕಿನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು 2-3 ಸತಿ. ಆ ಅಕ್ಕಿನ ಈಗ ನಾನು ಆ್ಯಡ್ ಮಾಡ್ತಿದ್ದೀನಿ ಕುಕ್ಕರ್ಗೆ. ನಾನು 1 ವಿಷಲ್ ಹಾಕಿಸ್ತೀನಿ ಅಷ್ಟೇ. 1 ವಿಷಲ್ ಹಾಕಿದ್ಮೇಲೆ ನಾವು ಓಪನ್ ಮಾಡಿ ಮಶ್ರೂಮ್ ಪಲಾವ್ ಹೇಗಾಗಿದೆ ಅಂತ ನೋಡ್ಬೋದು. ಓಕೆ, ವಿಷಲ್ ಬಂದಿದೆ. ಲೆಟ್ಸ್ ವೇಟ್ ಫಾರ್ ದ ರಿಸಲ್ಟ್. ವಾವ್, ನೈಸ್ ಅರೋಮಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ರೈಸ್ ಕೂಡ ಅಷ್ಟೇ ತುಂಬ ಬಿಡಿ ಬಿಡಿಯಾಗಿ ಬಂದಿದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡ್ತೀರಾ ಅಲ್ವಾ? ನೀವು ಟ್ರೈ ಮಾಡಿ ಹೇಗಿದೆ ಅಂತ ನಮಗೂ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.